ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ತುಂಗಭದ್ರಾ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಡ್ಯಾಂನಿಂದ 1,50,000 ಕ್ಯೂಸೆಕ್ ನೀರು ರಿಲೀಸ್ ಆಗಿದೆ. ಆನೆಗೊಂದಿ ನವಬೃಂದಾವನ ಸಂಪರ್ಕ ಕಡಿತ ಆಗಿದೆ. ಪ್ರಸಿದ್ಧ ಸಾಲು ಮಂಟಪಕ್ಕೆ ಮುಳುಗಡೆಯ ಭೀತಿ ಎದುರಾಗಿದೆ. ಗಂಗಾವತಿಯ ಕಂಪ್ಲಿ ಸೇತುವೆ ಸಂಪರ್ಕ ಕಡಿತ ಆಗಿದೆ. ಆನೆಗೊಂದಿ ನವಬೃಂದಾವನ ಸಂಪರ್ಕ ಕಡಿತ ಆಗಿದೆ. ತುಂಗಭದ್ರಾ ಡ್ಯಾಂನಿಂದ ನೀರು ಬಿಡುಗಡೆ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ 1,50,000 ಕ್ಯೂಸೆಕ್ ನೀರನ್ನ ಡ್ಯಾಂನಿಂದ ರಿಲೀಸ್ ಮಾಡಲಾಗಿದೆ. ತುಂಗಭದ್ರಾ ಡ್ಯಾಂನಿಂದ ನೀರು ಹೊರಬರ್ತಾ ಇರುವಂತಹ ದೃಶ್ಯ. ಪ್ರಸಿದ್ಧ ಸಾಲು ಮಂಟಪಕ್ಕೆ ಮುಳುಗಡೆಯ ಭೀತಿ ಎದುರಾಗಿದೆ. ಗಂಗಾವತಿಯ ಕಂಪ್ಲಿ ಸೇತುವೆ ಸಂಪರ್ಕ ಕಡಿತ ಆಗಿದೆ. ಮಲೆನಾಡಿನಲ್ಲಿ ಉತ್ತಮವಾದಂಥ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯದಿಂದ ನದಿಗೆ 1,50,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಹರಿಬಿಟ್ಟಿರ್ತಕ್ಕಂಥ ನನಗೆ ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಕಿರಿದಾದ ಸೇತುವೆ ಮೇಲ್ಭಾಗದಲ್ಲಿ ನಾನು ದೃಶ್ಯದ ಹಿಂಭಾಗದಲ್ಲಿ ನೋಡ್ಬೋದು. ಏನಂತಂದರೆ ಈಗಾಗಲೇ ತುಂಗಭದ್ರಾ ಜಲಾಶಯ ಏನು ಕಳೆದ ವರ್ಷ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋದಿತ್ತು. ಅದಾದ ಬಳಿಕ ಇದೀಗ ಸದ್ಯ ಜಲಾಶಯದಲ್ಲಿ ಕೇವಲ 80 TMC ಅಷ್ಟು ಮಾತ್ರ ನೀರನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ತುಂಗಭದ್ರಾ ಜಲಾಶಯಕ್ಕೆ ಸಂಪೂರ್ಣವಾಗಿ ಏನು 105 TMC ಅಷ್ಟು ಸಂಗ್ರಹ ಸಾಮರ್ಥ್ಯ ಇದೆ. ಅಷ್ಟು ನೀರನ್ನು ಸಂಗ್ರಹ ಮಾಡಿದರೆ ಜಲಾಶಯಕ್ಕೆ ಒಂದು ಅಪಾಯದ ಹಿನ್ನೆಲೆಯಲ್ಲಿ ಕೇವಲ 80 TMC ಅಷ್ಟು ಮಾತ್ರ ಜಲಾಶಯದ ನೀರನ್ನು ಸಂಗ್ರಹಣ ಮಾಡಲಾಗಿದೆ. ಮತ್ತೊಂದು ಕಡೆ ಏನಂತ ಹೇಳಿದ್ರೆ ಕಳೆದ ಆಗಸ್ಟ್ 15 ಸಚಿವ ಶಿವರಾಜ್ ಸಂಗಡಿಗರು ಒಂದು ಆತಂಕಕಾರಿ ವಿಷಯವನ್ನು ಹೇಳಿದ್ರು. ಏನಂತ ಹೇಳಿದ್ರೆ ತುಂಗಭದ್ರಾ ಜಲಾಶಯದ 7 ಕ್ರಸ್ಟ್ ಗೇಟ್ಗಳು ಬೆಂಡ್ ಆಗಿವೆ, ಹೀಗಾಗಿ ಅವುಗಳಿಂದ ನೀರನ್ನು ಹರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಅದೇ ಪ್ರಕಾರವಾಗಿ ತುಂಗಭದ್ರಾ ಜಲಾಶಯದಕ್ಕಂಥ ಒಟ್ಟು 33 ಕ್ರಸ್ಟ್ ಗೇಟ್ಗಳಲ್ಲಿ ಏನು 19ನೇ ಕ್ರಸ್ಟ್ ಗೇಟ್ ಇದೆ, ಒಂದು 19 ಕ್ರಸ್ಟ್ ಗೇಟು ಮುಂಚೆನೇ ಬಂದಾಗಿತ್ತು. ಅದಾದ ಬಳಿಕ ಇದಕ್ಕೆ 7 ಕ್ರಸ್ಟ್ ಗೇಟ್ಗಳನ್ನು ಕೂಡ ಬಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸದ್ಯ 25 ಕ್ರಸ್ಟ್ ಗೇಟ್ಗಳ ಮೂಲಕ 1.5 ಲಕ್ಷ ಕ್ಯೂಸೆಕ್ಸ್ ನೀರನ್ನು ನದಿಗೆ ಹರಿಬಿಡಲಾಗ್ತಾ ಇದೆ. ನಾವು ದೃಶ್ಯದಲ್ಲಿ ನೋಡಬಹುದು. ಮೊದಲನೇದಾಗಿ 4ನೇ ಕ್ರಸ್ಟ್ ಗೇಟು ಅದನ್ನು ಕೇವಲ 2 ಅಡಿಗೆ ಮಾತ್ರ ಅದನ್ನು ಎತ್ತರಿಸಲಿಕ್ಕೆ ಸಾಧ್ಯ, ಅಂದರೆ ಅದನ್ನು ಮೇಲ್ಗಡೆ ಎತ್ತಿ ನೀರನ್ನು ಬಿಡ್ಬೋದು ಅಂತ ಹೇಳಿದ್ರು. ಅದೇ ಪ್ರಕಾರ ಈಗ 4ನೇ ಕ್ರಸ್ಟ್ ಗೇಟನ್ನು ಮೇಲ್ಗಡೆ ಎತ್ತಿರಬೇಕಾದ್ರೆ ಉಳಿದ ಏನು ಕ್ರಸ್ಟ್ ಗೇಟ್ಗಳಿವೆ 7 ಕ್ರಸ್ಟ್ ಗೇಟ್ಗಳು, 11ನೇ ಕ್ರಸ್ಟ್ ಗೇಟು, ಮತ್ತೊಂದು ಕಡೆ 18ನೇ ಕ್ರಸ್ಟ್ ಗೇಟು, ಮತ್ತೊಂದು ಕಡೆ 20, 24 ಮತ್ತು 27, 28ನೇ ಕ್ರಸ್ಟ್ ಗೇಟ್ಗಳನ್ನು ತೆರೆಯಲಾಗಿಲ್ಲ. ಯಾಕಂದರೆ ಆ ಒಂದು ಕ್ರಸ್ಟ್ ಗೇಟ್ಗಳು ಬೆಂಡ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರನ್ನು ಹರಿಬಿಡಲಾಗ್ತಾ ಇಲ್ಲ. 1.5 ಲಕ್ಷ ಕ್ಯೂಸೆಕ್ಸ್ ನೀರು ಏನು ಈಗ ಸದ್ಯ ಏನು ನೀರು ಬಿಡ್ತಾ ಇದ್ದಾರೆ. ಈ ನೀರು ಬಂದರೆ 33 ಕ್ರಸ್ಟ್ ಗೇಟ್ಗಳನ್ನು ಕೂಡ ನದಿಗೆ ಹರಿಸಬೇಕಾಗ್ತದೆ 33 ಕ್ರಸ್ಟ್ ಗೇಟ್ಗಳ ಮೂಲಕ. ಆದರೆ ಇದೀಗ ಸದ್ಯ ಕೇವಲ 25 ಕ್ರಸ್ಟ್ ಗೇಟ್ಗಳ ಮೂಲಕ ಮಾತ್ರ ನದಿಗೆ ನೀರನ್ನು ಹರಿಬಿಡಲಾಗ್ತದೆ. ಅಂದರೆ ಏನು ಸರಾಸರಿ ಒಂದು 3 ಇಂದ 4 ಫೀಟ್ನಷ್ಟು ಕ್ರಸ್ಟ್ ಗೇಟನ್ನು ಕೂಡ ನದಿಗೆ ನೀರು ಹರಿಸಲಾಗ್ತಾ ಇದೆ. ಒಂದು 3-4 ಅಡಿಗಳನ್ನು ಎತ್ತರಿಸುವ ಮೂಲಕ ಈ ಸದ್ಯ ಉಳಿದ ಏನು ಕ್ರಸ್ಟ್ ಗೇಟ್ಗಳ ಮೂಲಕ ಅವುಗಳನ್ನು ಬಂದ್ ಮಾಡಲಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಏನು 7 ಕ್ರಸ್ಟ್ ಗೇಟ್ಗಳು, ಮತ್ತೊಂದಾಗಿ ಏನು 19 ಕ್ರಸ್ಟ್ ಗೇಟ್ಗಳು, ಒಟ್ಟು 8 ಕ್ರಸ್ಟ್ ಗೇಟ್ಗಳು ಇದೀಗ ಸಂಪೂರ್ಣವಾಗಿ ಬಂದಾಗಿರ್ತಕ್ಕಂಥದ್ದು. ಏನಂತ ಹೇಳಿದ್ರೆ ಈಗಾಗಲೇ ಜಲಾಶಯದಲ್ಲಿ ಕೂಡ 80 TMC ಅಷ್ಟು ನೀರು ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಒಳ ಹರಿವು ಕೂಡ ಹೆಚ್ಚಿರ್ತಕ್ಕಂಥದ್ದು. ತುಂಗಾ ಮತ್ತು ಭದ್ರಾ ಜಲಾಶಯಗಳಲ್ಲಿ ಕೂಡ ಸರಾಸರಿ 1.5 ಲಕ್ಷದಿಂದ 1,70,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಟ್ಟಿರ್ತಕ್ಕಂತಿಲ್ಲ. ಒಂದು ನೀರು ಕೂಡ ಇದೇ ಒಂದು ತುಂಗಭದ್ರಾ ಜಲಾಶಯಕ್ಕೆ ಬರ್ತದೆ. ಒಟ್ಟಿನಲ್ಲಿ ಏನಂತ ಹೇಳಿದ್ರೆ ತುಂಗಭದ್ರಾ ಜಲಾಶಯದಲ್ಲಿರ್ತಕ್ಕಂಥ 7 ಕ್ರಸ್ಟ್ ಗೇಟ್ಗಳು ಬೆಂಡ್ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಉಳಿದ ಕ್ರಸ್ಟ್ ಗೇಟ್ಗಳ ಮೂಲಕ ಹೆಚ್ಚಿನ ಪ್ರಮಾಣದ ನೀರನ್ನು ಹರಿಬಿಡ್ತಕ್ಕಂಥದ್ದು. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ತುಳೇಶ್ವರ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.